रामकृष्ण हरी. मी बोलविल्या वेदू बोले, मी चालविल्या सूर्य चाले, मी हलविल्या प्राण हले जगाचे ಆಗ ಅರ್ಜುನ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾ ಇದ್ದಾನಂದ್ರ, ಅರ್ಜುನ ನೀ ಯುದ್ಧಕ್ಕೆ ತಯಾರಾಗಪ್ಪ ಅಂತ ಹೇಳ್ತಾನ. ಅವಾಗ ಅರ್ಜುನ ಅಂತಾನು, ಭಗವಂತ ನಾ ಇಲ್ಲಿ ಮುಂದೆ ನೋಡಾಕತ್ತೀನಿ, ಇಲ್ಲಿ ಎಲ್ಲಾ ನಮ್ಮ ಬಂಧು ಬಳಗ ಐತಿ, ಅವ್ರನ್ನ ನೀ ನನಗ ಕೊಲ್ಲಲ್ಲ ಅಂತಿ, ಹೆಂಗ ಕೊಲ್ಲಬೇಕಪ್ಪ ನಾ? ಅವಾಗ ಶ್ರೀಕೃಷ್ಣ ಭಗವಂತ ಹೇಳ್ತಾನು, ಅರ್ಜುನ ನೀ ನೀ ಮಾಯಾಜಾಳ ಒಳಗ್ ಗುಂತಾಸಿದಿಲ್ಲ, ಅದ್ರಂದ ಹೊರಗೆ ಬಾ ಅಂತ ಹೇಳ್ತಾನ. ಅವಾಗ ಹೇಳ್ದಾಗ ಅರ್ಜುನ ಅಂತಾನು, ಇವ್ರು ನಮ್ಮ ಕಾಕಾಗೋಳ, ಇವ್ರು ನಮ್ಮ ಗುರುವರ್ಯ, ಇವ್ರಿಗೆ ಹೆಂಗ ಕೊಲ್ಲಬೇಕಪ್ಪ ನಾ ಅಂತ ಹೇಳಿ ಕಣ್ಣಾನ ನೀರ್ ತೆಗಿತಾನ ಅರ್ಜುನ. ಆವಾಗ ಭಗವಂತ ತಾನು ನಿಂದರ ಹತ್ತಾನ. ಅವಾಗ ವಿಶ್ವರೂಪ ತೋರಿಸ್ಬೇಕಾಗತ್ತೆ ಅರ್ಜುನ್ ಯಾವಾಗ ವಿಶ್ವರೂಪ ನೋಡ್ತಾನು, ಅವಾಗ ಅರ್ಜುನ್ಗೆ ಎಲ್ಲಾನ ಕಾಣಿಸ್ಲಕ್ ಚಾಲು ಆಕ್ಕೈತಿ. ಪರಮಾತ್ಮನ ಒಳಗ ಇಡೀ ಜಗತ್ತೇ ಕಾಣಿಸ್ಲಕ್ ಚಾಲು ಆಕ್ಕೈತಿ. ಅವಾಗ ಯಾವಾಗ ಅರ್ಜುನ ವಿಶ್ವರೂಪ ನೋಡ್ತಾನ, ಅವಾಗ ಎಲ್ಲಾ ಮಾಡುದ ಭಗವಂತನ, ಇಡೀ ಯುದ್ಧ ಎಲ್ಲಾ ಪರಮಾತ್ಮ ವಿಶ್ವರೂಪನ ತೋರಿಸಿ ಬಿಡ್ತಾನ, ಈ ಜಗತ್ತ ತೋರಿಸಿ ಬಿಡ್ತಾನ. ಎಲ್ಲಾ ತೋರ್ಸದಾಗ ಅರ್ಜುನ ಆವಾಗ ಅಂತಾನು, ಹೌದು ಭಗವಂತ ಎಲ್ಲ ಮಾಡವ್ ನೀನ. ಪರಮಾತ್ಮ ಇಷ್ಟ ಚಂದ ಅದಾನು, ಎಲ್ಲ ಅದಾನು, ಹುಷಾರು ಅದಾನ, ಎಲ್ಲ ಮಾಡವ ಅವನ ಅಂದ್ರುನು, ಭಗವಂತ ಎಲ್ಲ ಮಾಡವ ಅವನ ಅಂದ್ರುನು ಮೈ ಮ್ಯಾಗ ಏನು ತಗೊಳಂಗಿಲ್ಲ, ಒಟ್ಟ ತಗೊಳಂಗಿಲ್ಲ ಮೈ ಮ್ಯಾಗ. ಹೆಂಗಪ್ಪ ಅಂದ್ರ, ಈಗ ತಿಳ್ಕೊಳ್ನು, ಈಗ ಒಬ್ರ ಗಾಡಿ ಮ್ಯಾಗಿಂದ ಹೊಂಟಾರತ್, ಎಲ್ಲಿ ಒಂದು ಊರಿಗೆ ಹೊಂಟಾನಪ್ಪ ಅವ. ಒಂದು ಊರಿಗೆ ಹೊಂಟಾನು, ಗಾಡಿ ತಗೊಂಡ್ ಹೊಂಟಾನು. ಹೋತಾ ಹೋತಾ ಏನಾಗ್ತೈತಿಪ್ಪ ಅಂದ್ರ ಆಕ್ಸಿಡೆಂಟ್ ಆಗ್ತೈತಿ. ಆಕ್ಸಿಡೆಂಟ್ ಆದಾಗ ಏನಾಗ್ತೈತಿ, ಅವನ್ ಪ್ರಾಣ ಹೋಗಿ ಬಿಡ್ತೈತಿ. ಪ್ರಾಣ ಹೋದ್ರ ಅವಾಗ ನಿಮಿತ್ತ ಯಾರಿಗೆ ಯಾವತ್ತು ನಿಮಿತ್ತ ಏನಾಯ್ತು, ಆಕ್ಸಿಡೆಂಟ್ ಆಯ್ತು. ಪರಮಾತ್ಮ ಬಹಳ ಹುಷಾರದಾನ, ತಮ್ಮ ಮ್ಯಾಗ ತಗೊಳಂಗಿಲ್ಲ. ಯಾಕ ತಗೊಂಗಿಲ್ಲಪ್ಪ ಅಂದ್ರ, ಈ ವಿಶ್ವ ನಡೆಸಬೇಕಾದ್ರ ಇವ ಎಲ್ಲ ಆಗಬೇಕಂತ, ಹುಟ್ಟಬೇಕು, ಸಾಯ್ಬೇಕು, ಎಲ್ಲ ಆಗ್ಬೇಕು. ಹುಟ್ಟಾನ ಸಾಯ್ಬೇಕಾಕೈತಿ, ಮತ್ತ ಸಾಯನ ಹುಟ್ಟುದೈತಿ. ಇದು ನಡಿಬೇಕಾದ್ರೆ ಇವೆಲ್ಲ ನಡಿಬೇಕತ್. ಆಯ್ತು, ನಾವೇನ್ ಮಾಡ್ಬೇಕಪ್ಪ ಆಗೈತಿ ಅಂದ್ರ, ಬರುದು ಹಂಗ ಹೋಗುದು ಹಂಗ, ಒಟ್ಟ ಹಂಗ ಹೋಗ್ಬಿಡುದು, ಹಂಗ ಹೋಗಂಗಿಲ್ಲ. ಪರಮಾತ್ಮ ಕೊಟ್ಟಾನ ಅದಕ್ಕೆ ಶರೀರ, ಭಜನೆ ಮಾಡ್ಲಕ್ ಕೊಟ್ಟಾನ, ನಾಮಸ್ಮರಣೆ ಮಾಡ್ಲಕ್ ಕೊಟ್ಟಾನ, ಅನ್ನದಾನ ಮಾಡ್ಲಕ್ ಕೊಟ್ಟಾನ, ಎಲ್ಲದಕ್ಕೂ ಪರಮಾತ್ಮ ಈ ಶರೀರ ಕೊಟ್ಟಾನ, ಈ ಬಾಯಿ ಕೊಟ್ಟಾನ. ಇದ ಬುದ್ಧಿ ಇರುದಂದ್ರ ಮನುಷ್ಯಗ ಅಷ್ಟ, ಪ್ರಾಣಿಗಳಿಗಿಲ್ಲ. ಅವ್ರಿಗೆ ದಾನ ಮಾಡಕ್ ಬರಂಗಿಲ್ಲ, ಮಾತಾಡಕ್ ಬರಂಗಿಲ್ಲ, ನಾಮಸ್ಮರಣೆ ಮಾಡಕ್ ಬರಂಗಿಲ್ಲ. ಈ ಜನ್ಮ ಕೊಟ್ಟಾನ ಎದಕ್ಕಪ್ಪ ಅಂದ್ರ ನಾಮಸ್ಮರಣೆ ಮಾಡಕ್ ಕೊಟ್ಟಾನಂತ. ಅದಕ್ ನಾವೇನ್ ಮಾಡ್ಬೇಕಪ್ಪ ಆಗೈತಿ ಅಂದ್ರ, ನಾಮಸ್ಮರಣೆ ಮಾಡ್ಬೇಕಾಗೈತಿ, ದೇವ್ರ ಭಜನೆ ಮಾಡ್ಬೇಕಾಗೈತಿ, ದಾನ ಧರ್ಮ ಮಾಡ್ಬೇಕಾಗೈತಿ. ಅಂದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ. ಸೊ ಇತಾಚ ಯಾವ ತಮ್ಮ ಸಲುವಾಗಿ ಇದನ್ನ ಅಕ್ಕನತ್ತ ಅವ್ರ ಅವಪ್ಪ ಸುದ ಧನ್ಯ ಅಂತ ಹೇಳ್ತಾರ. ಧನ್ಯ ಮಾತಾ ಪಿತಾ ತಯಾಚಿಯ. ತುಕಾರಾಮ್ ಮಹಾರಾಜರು ಹೇಳ್ತಾರ ಇಲ್ಲಿ. ಯಾರಪ್ಪ ಅಂದ್ರ ತುಕಾರಾಮ್ ಮಹಾರಾಜರು ಹೇಳ್ತಾರು, ಯಾರು ಭಜನಿ ಮಾಡ್ತಾರು, ಯಾರು ಆ ಭಗವಂತಕ್ ಶರಣ ಹೊಕ್ಕಾರು, ಅವ್ರ ಧನ್ಯರ, ಅಂತ ಅವ್ರ ಅವಪ್ಪ ಸುಧಾ ಧನ್ಯ ಆಗ್ತಾರತ್.
ಆದ್ರೂನು ಇಲ್ಲಿ ಎಲ್ಲಾರು ಬರ್ಬೋದು ಅಂತಿಲ್ಲ. ಆ ಭಗವಂತನ ನಾಮಸ್ಮರಣೆ ಸಿಗ್ಬೇಕಾದ್ರೂ ಅಟ್ ಸಜಿಕಿಲ್ಲ. ಹ್ಯಾಗ ಸಜಿಕಿಲ್ಲಪ್ಪ ಅಂದ್ರ ಟೋಹ ವಿಠ್ಠಲ ಬರವ ಟೋಹ ಮಾಧವ ಬರವ ಅಂತ ಹೇಳ್ತಾರ ಅವ್ರು. सर्व सुखाचे आगर बाप रुक्मादेवीवर, सर्व सुकृताची जोडी म्हणून विठ्ठली आवडी ಅಂತ ಹೇಳ್ತಾರ. ಸರ್ವ ಸುಕೃತಾची ಜೋಡಿ ಅಂದ್ರೆ ಹಂಗ ಬಹಳ ಜನ್ಮಿಂದ ಪುಣ್ಯ ಬೇಕ, ಅವಾಗ ಈ ನಾಮಸ್ಮರಣೆ ಮಾಡ್ಲಾಕ ನಮಗ ಈ ಭಯ ಬರ್ತೈತ. ಅವಾಗಿಂತನ ಭಗವಂತನ ನಾಮಸ್ಮರಣೆ ಆಗಂಗಿಲ್ಲ. ನಾವೇನ್ ಮಾಡ್ತೀವೋ ಹರಾವತಿ ಹೇಳೋದೈತಿ, ತಮ್ಮ ಕೆಲಸ ಮಾಡೋದೈತಿ, ಬರುದೈತಿ, ಮುಕ್ಕೊಳ್ಳೋದೈತಿ. ಸಂಸಾರ ಹೆಂಗೈತಿಪ್ಪ ಅಂದ್ರ ಸಂಸಾರ ದುಃಖ ಮೂಳ ಚೌಕಡೆ ಇಂಗಳ ವಿಶ್ರಾಂತಿ ನಾಹಿ ಕೋಟೆ ರಾತ್ರ ದಿವಸ ತಳಮಾಳ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಸಂಸಾರ ದುಃಖ ಐತೆ, ಆದ್ರೂ ಈ ದುಃಖ ಒಳಗ ನಾವ್ ಏನ್ ಮಾಡ್ಲಾತಿದ್ವಿ ಅಂದ್ರಪ್ಪ ಸುಖ ಹುಡ್ಕಾಡಕತ್ತೀವತ್. ಸುಖ ಎಲ್ಲೈತಿ? ಸುಖ ಸಂಸಾರ ಒಳಗ ಸುಖ ಸಿಗಂಗಿಲ್ಲ. ಸುಖ ಸಿಗಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರ ನಾಮಸ್ಮರಣೆ ಮಾಡ್ಬೇಕು, ಅದ್ರಾಗ ಸುಖ ಸಿಗ್ತೈತ. सुख लागी करशी तळमळ तरी तो पंढरीशी जारे एक वेळ ಅಂತ ಹೇಳ್ತಾರ. ಖರೆ ಸುಖ ನಿನಗ್ ಸಿಗಬೇಕಾದ್ರ ಒಮ್ಮೆರೆ ಪಂಡರಿಗೆ ಹೋಗಪ್ಪ, ದರ್ಶನ ಮಾಡು ಭಗವಂತಂದ, ನೋಡು, ಅಲ್ಲಿ ನಿನಗ ಸ್ವರ್ಗದ ಸುಖ ಸಿಗ್ತೈತಿ ಅಂತ ಹೇಳ್ತಾರ. ರಾಮಕೃಷ್ಣರಿ.